ತಮ್ಮೆಲ್ಲರ ಪ್ರೀತಿ ವಿಶ್ವಾಸದೊಂದಿಗೆ ನಮ್ಮ ಜಮಖಂಡಿ ಪ್ರಭುಕವಿ ಮತ್ತು ಮುಧೋಳ ವಿಭಾಗದಿಂದ ಬಂದಂತಹ ನನ್ನ ಆತ್ಮೀಯ ಗೆಳೆಯರೇ, ಇವತ್ತಿನ ದಿವಸ ಭಾಳ ಸಂತೋಷವಾದಂಥ ದಿವಸ. ನಾನು ನಿನ್ನೆ ಶೇಖರ್ ಅವರಿಗೆ ಫೋನ್ ಮಾಡಿದ್ದೆ, ಇಲ್ಲಪ್ಪ ಬರ್ತಾ ಇದ್ದೀನಿ ಅಂತ. ಈ ಮುಧೋಳಿ ಈ ಕಡೆ ಬಂದರೆ ಅವ್ರಿಗೊಂದು ಫೋನ್ ಮಾಡಿದ್ದೆ, ಅವ್ರಿಗೆ ಆಯ್ತು ಕೊಂಡೋರ್ಗಾಯ್ತು, ಯಾರು ಸಮಯ ಬರ್ತಾರೆ ಒಟ್ಟು ಒಂದು ಫೋನ್ ಕಾಲ್ ಕೊಟ್ಟಿರ್ತಾರೆ. ಇಲ್ಲೇ ಮೆಟ್ಗುಡ್ ಮಠ ಅಂತ ಹೇಳಿ ಇದ್ದಾರೆ, ಅವ್ರು ನಮ್ಮ ರಿಲೇಷನ್. ನಮ್ಮ ಮಿಸ್ಸಸ್ ಹುಟ್ಟಿ ಬೆಳೆದಿದ್ದೆಲ್ಲ ಊರಿದೆ. ಅವಾಗ ನಮ್ಮ ಮಿಸ್ಸಸ್ ತಾಯಿ ಊರು ಮೆಟ್ಗುಡ್ ಮಠ. ಹೀಗಾಗಿ ಅವ್ರ ಮಾವನ ಮಗನ ಮದುವೆ ಇತ್ತು, ಮದುವೆಗೆ ಬಂದಿದ್ವಿ. ಬಂದಾಗ ಹಂಗಾರೆ ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಒಂದು ಚಿರಋಣಿ ಆಗಲಿ ಅಂತೇಳಿ ಒಂದು ಕಾಲ್ ಕೊಟ್ವಿ ನಾವು. ಅದು ಒಂದು ಇದಕ್ಕೆ ನೀವು ಇವತ್ತಿನ ದಿವಸ ನೀವೆಲ್ಲರೂ ಸೇರಿದ್ದಕ್ಕಾಗಿ ಫಸ್ಟ್ ನಿಮಗೇನೈತಲ್ಲ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಉದ್ದೇಶ ಕಾರ್ಯಕ್ರಮ ಅಟೆಂಡ್ ಆಗಿದ್ವಿ. ಮದುವೆಗಿಂತ ಏನೈತಲ್ಲ ಇವತ್ತು ನೀವೆಲ್ಲ ನಿಮ್ಗೆ ಒಳ್ಳೆ ಟೈಮನ್ನು ಇಟ್ಕೊಂಡು ಬಂದಿದ್ದೀರಲ್ಲ, ಇದು ಭಾಳ ಇಂಪಾರ್ಟೆಂಟ್ ಆಯ್ತಾ. ಯಾವುದೂ ಗಡ್ಬಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆರಾಮ್ಸಿರಾಗಿ ನಾವು ಏನೈತಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಆಯ್ತಾ. ದೇವರು ನಮ್ಗೊಂದು ಏನು ಮಾಡಿದ್ದಾನೆ, ಒಂದು ಒಳ್ಳೆ ಅಪಾರ್ಚುನಿಟಿ ಕೊಟ್ಟಿದ್ದಾನೆ. ಯಾವ ಪ್ರಾಣಿಗಳಿಗೂ ಕೊಟ್ಟಿಲ್ಲ, ಮನುಷ್ಯ ಪ್ರಾಣಿಗೆ ಅಷ್ಟೇ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಸರ್ ಮನುಷ್ಯ ಪ್ರಾಣಿಗೆ? ಬುದ್ಧಿ ಅವಕ್ಕೂ ಅದ, ಪ್ರಾಣಿಗಳಿಗೂ ಅದ, ಅರಿವು ಅವಕ್ಕೂ ಐತಾರು. ಪಾಪ ಎಲ್ಲ ಅವು ಸಂಸಾರ ಮಾಡಿ ಅವು ಮಕ್ಕಳು ಸಾಕ್ತಾವೆ, ಎಲ್ಲರೂ ಐತೆ ಅವ್ರಿಗೆ. ಮತ್ತೇನು ಸರ್ ನಾವು ಒಬ್ಬನ ಮಾತಾಡುವಾಗ ತಾವೆಲ್ಲ ಇನ್ವಾಲ್ವ್ ಆಗ್ತೀರಲ್ಲ. ವೆರಿ ಗುಡ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಏನು ಅರಿವು ಐತೆ ಅಂದ್ರೆ ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ ದೇವರು. ನಿಮ್ಮಲ್ಲಿ ಒಳ್ಳೆ ಗುಣ ನಾ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ನನ್ನಲ್ಲಿ ಒಳ್ಳೆ ಗುಣ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ಇಬ್ಬರು ಬೆಳೆಯುವಂಥ ಯೋಗ ಕೊಟ್ಟಿದ್ದಾನೆ. ಸಿಂಹ ಟ್ರಾನ್ಸ್ಫರ್ ಮಾಡ್ಕೊಂಡು ಬೆಳೀತಾವ, ಆನೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬೆಳೀದಿಲ್ಲ. ನಮ್ಮ ಮನುಷ್ಯ ಪ್ರಾಣಿಗೆ ಮಾತ್ರ ಇದೊಂದು ಅನುಕೂಲ ಮಾಡಿಕೊಟ್ಟಿದ್ದ. ಅದಕ್ಕೆ ನಾವೆಲ್ಲರೂ ಸೇರಿದ್ದೀವಿ. ಕರೆಕ್ಟಾ? ಒಂದನೇದ್ದು. ಎರಡನೇದು ಏನೈತಲ್ಲ, ಪ್ರೀತಿ ವಿಶ್ವಾಸ ಅನ್ನೋದು ಭಾಳ ಮುಖ್ಯವಾದಂಥ. ಅದು ನಮ್ಮ LIC ಏಜೆಂಟ್ರಿಗೆ ಏನೈತಲ್ಲ ಭಾಳ ಅವಶ್ಯಕತೆ ಇದೆ. ನಾನು ಭಾಳ ಮಂದಿಗೆ ಹೇಳ್ತೀನಿ, ದುಡ್ಡಿಂದ ವ್ಯವಹಾರದಿಂದ ಯಾರ್ದೂ ರಿಲೇಷನ್ ಕಳ್ಕೊಳ್ಬೇಡ್ರಿ. ಹೌದಲ್ಲ ಸರ್? ಒಮ್ಮೆ ವಿಶ್ವಾಸ ಕಳ್ಕೊಂಡ್ರೆ ಅವ್ರಿಗೆ ನಾವು ₹1 ಕೋಟಿ ಕೊಟ್ಟರು ಕೂಡ ಆ ವಿಶ್ವಾಸ ಒಳ್ಳೆ ಬರುವುದಿಲ್ಲ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸಾಕ್ಷಿ ಇವತ್ತು ನೀವಾಯ್ತು. ಒಂದು ಸಣ್ಣ ಕಾಲಿಗೆ ಎಲ್ಲರೂ ಕುಡಿಯಿರಿ ವಿಚಾರ. ಈಗ ನನ್ನ ವಿಚಾರನ ನಾನು ಇಂಟ್ರೊಡಕ್ಷನ್ ನಾನೇ ಮಾಡ್ಕೊಂಡ್ಬಿಡ್ತೀನಿ. ನಾನು 1985-86 40 ಇಯರ್ಸ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ LIC ಒಳಗೆ ಬಂದು ಎಕ್ಸ್ಪೀರಿಯನ್ಸ್ ಆಯಿತು. ವಿತಿನ್ 4 ಇಯರ್ಸ್ CM's ಕ್ಲಬ್ ಮೆಂಬರ್ ಆದೆ, 91-92. ಅಲ್ಲಿಂದ 2000 MDRT ಸ್ಟಾರ್ಟ್ ಮಾಡಿದ್ವಿ. ಈಗ ಅಲ್ಲೇ 28 ಇಯರ್ಸಿಂದ MDRT ಮಾಡ್ತಾ ಇದ್ದೀನಿ. ಆಮೇಲೆ ಒಂದು 4 ಟೈಮ್ COT, ಲಾಸ್ಟ್ ಇಯರು COT ಆಗಿದೆ ನಮ್ಮದು. ಆಮೇಲೆ ಕಾರ್ಪೊರೇಟ್ ಕ್ಲಬ್ ಮೈಂಡ್ನಲ್ಲಿ ಏನಿತ್ತು, ಆಗೋದಿಲ್ಲ ಅನ್ನೋದು ತಲೆಯಲ್ಲಿತ್ತು ನಮಗೆ. ಯಾಕಂದರೆ ನಮ್ಮ ಮನೆಯಲ್ಲಿ 4 ಏಜೆನ್ಸಿ ಇದಾವೆ. ನಾವು 3 ಜನ MDRT. ಮಿಸ್ಸಸ್ ಏನೈತಲ್ಲ 16 ವರ್ಷದಿಂದ MDRT, ನನ್ನ ಮಗನೂ ಕೂಡ 6 ವರ್ಷದಿಂದ MDRT, ಅವನು ಕೂಡ. ಹೀಗಾಗಿ ಮೇಡಮ್ CM's ಕ್ಲಬ್ ಮೆಂಬರ್, ನಾ ಗ್ಯಾಲಕ್ಸಿ ಕ್ಲಬ್ ಮೆಂಬರ್, ಹೈಯರ್ ಕ್ಲಬ್ ಆಗೋದಿಲ್ಲ ಅಂಥೇಳಿ ಬಿಟ್ಬಿಟ್ಟಿದ್ವಿ. ಆದರೂ ಕೂಡ ಏನೈತಲ್ಲ ಟ್ರೈ ಮಾಡ್ಕೊಂಡು ಮಾಡೇ ಬಿಡೋಣ ಅಂಥೇಳಿ ಒಂದು ಚಾಲೆಂಜ್ ತೊಗೊಂಡು ಏನಿದೆಯಲ್ಲ ಕಾರ್ಪೊರೇಟ್ ಕ್ಲಬ್ಬಿಗೆ ಟ್ರೈ ಮಾಡಿದ್ವಿ. ನೋಡಿರಿ, ಮನುಷ್ಯನ ತಾಕತ್ ನಿಮ್ಮ ಪವರ್ ನಿಮ್ಗೆ ಗೊತ್ತಿರೋಂಗಿಲ್ಲ. ನೀವು ಮನಸ್ಸಿನಿಂದ ಎದ್ದು ಬಂದಾಗ ಮಾತ್ರ ಅದರದ್ದು ಪವರ್ ಗೊತ್ತಾಗ್ತದೆ. ಆಯ್ತಾ? ನಂಗೆ ಆಗಲ್ಲ ಅಂತೇಳಿ ಕುಂದಿರ್ತೀವಿ, ಆಗೋದಿಲ್ಲ. ಆಗ್ತೈತಿ ಅಂತಂದಾಗ ಆಗ್ತಿತ್ತು. ಹೀಗಾಗಿ ಈಗ ಆಲ್ರೆಡಿ ನಾನು 4 ವರ್ಷದಿಂದ ಕಾರ್ಪೊರೇಟ್ ಕ್ಲಬ್ಬಿಗೆ ಏನು ಬೇಕು ಅದೆಲ್ಲ ಕ್ವಾಲಿಫೈ ಆಗಿದೆ. 2 ವರ್ಷದಿಂದ ನಾವು ಕ್ವಾಲಿಫೈ ಕಾರ್ಪೊರೇಟ್ ಕ್ಲಬ್ ಆಯಿತಾ. ನೆಕ್ಸ್ಟ್ ನನ್ನ ಮಗ ಏನಿದಾನಲ್ಲ ಗ್ಯಾಲಕ್ಸಿ ಕ್ಲಬ್, ಅವನು ಕೂಡ ಈ ವರ್ಷ ಗ್ಯಾಲಕ್ಸಿ ಕ್ಲಬ್. ನಮ್ಮ ಮಿಸ್ಸಸ್ಸು ಈ ಲಾಸ್ಟ್ ಇಯರ್ ಗ್ಯಾಲಕ್ಸಿ ಕ್ಲಬ್ ಎಂಟ್ರಿ ಆಗಿದ್ದಾರೆ. ಈ ವರ್ಷ ಅವ್ರನ್ನ ಕ್ವಾಲಿಫೈ ಮಾಡಿ. ಯಾಕೆ ನಾ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅವರು ಕೂಡ MDRT, ಆಮೇಲೆ ಲಾಸ್ಟ್ ಇಯರ್ COT ಆಯಿತು. ಓಕೆ ಫೈನ್, ಯಾಕೆ ನಾವು ಮಾಡಬೇಕು? ಫಸ್ಟ್ ಕ್ವಶನ್, ಯಾಕೆ ನಾವು ಗುರಿ ಇಟ್ಬೋದು? ಹೇಳಿ ಸರ್, ಒಬ್ಬೊಬ್ಬರೇ ಇನ್ವಾಲ್ವ್ ಆಗಿ ಹಾಂ ಪರ್ಸ್ನಲಿ ಯಾವ ಏನಾದರೂ ಆಗ್ಬೇಕು ಸರ್?
ಎಲ್ಲದಕ್ಕೂ ಸಪೋರ್ಟ್ ಇರೋದು ಯಾವುದು? ಬೇಕಾದ ನೀವು ಡೆವಲಪ್ ಆಗಲಿಕ್ಕೆ ನಿಮಗೆ ಸಪೋರ್ಟ್ ಇರೋದು ಯಾವುದು? ಫೈನಾನ್ಸ್ ಹೋದ ದುಡ್ಡೇ ದೊಡ್ಡಪ್ಪ. ಕರೆಕ್ಟಾಗಿ ಹೇಳೋದು. ಬಟ್ ನಿಮ್ಮಲ್ಲಿ ಏನೋ ರಿಸ್ಟ್ರಿಕ್ಷನ್ ಇದೆಯಾ? ಈ ಜಾಬ್ ಮಾಡೋರಿಗೆಲ್ಲ ರಿಸ್ಟ್ರಿಕ್ಷನ್ ಇರ್ತದೆ. ನಮಗೇನೈತೆ ರಿಸ್ಟ್ರಿಕ್ಷನ್? ಹೌದಂತಿಲ್ಲ ಅಂತೀರಿ. ನನ್ನ ತಾಯಿ ಒಂದು ಮಾತು ಹೇಳ್ತಿದ್ದೆ ನಾನು, ಏನಂತಂದರೆ ನಿನಗೆ ಎಷ್ಟು ಬೇಕಲ್ಲ ನೀ ಇನ್ನೊಬ್ಬರು ಸಂಬಂಧ ದುಡಿಬೇಡ ಅಂತೀನಿ. ಅಂದರೆ ಏನು ಗೊತ್ತಾ, ಅದು ಸಾಲ ಮಾಡಿದ್ರಿ ಅಂದರೆ ಅವ್ರಿಗೆ ಸಾಲ ತೀರ್ಸೋಕ್ಕೆ ಬಡ್ಡಿ ಕೊಡೋದು ನೀವು ದುಡಿಬೇಕಲ್ಲ, ಇನ್ನೊಬ್ಬರು ಸಂಬಂಧ ದುಡಿಬೇಡ. ನಿನಗೆ ಎಷ್ಟು ಬೇಕು ನೀನು ದುಡ್ಕೊ ಅಂತ ಹೇಳ್ತಿದ್ರು. ಈ ತಿಂಗಳು 5 ಲಕ್ಷ ಬೇಕಲ್ಲಪ್ಪ, 5 ಲಕ್ಷ. 10 ಲಕ್ಷ ಬೇಕಲ್ಲ, 10 ಲಕ್ಷ ಪ್ಲ್ಯಾನ್ ಮಾಡಿ. ಆದರೆ 10 ಲಕ್ಷ ಸಾಲ ಮಾಡಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳೋದು ಅದು ಕೆಪಾಸಿಟಿ ಐತಿಲ್ಲ ಸರ್ ನಮ್ಮ ಕಡೆ. ಹಾಂ, LIC ಒಳಗೆ ಯಾರಿಗಿದೆ ಅದು ಕೆಪಾಸಿಟಿ? ಚೇರ್ಮನ್ಗೆ ಐತಾ? ಸಿ, ದಿಸ್ ಈಸ್ ದಿ ಪವರ್ ಆಫ್ ಏಜೆಂಟ್. ಯು ಶುಡ್ ನೋ ದ್ಯಾಟ್ ವಾಟ್ ಈಸ್ ದಿ ಪವರ್ ಆಫ್ ಏಜೆಂಟ್. ನಮ್ಮದು ವ್ಯಾಲ್ಯೂ ಏನನ್ನೋದು ನಾವು ತಿಳ್ಕೊಬೇಕು. ಯಾವಾಗ ತಿಳಿತಾ? ಯಾವಾಗ ನಿಮ್ಮದು ವ್ಯಾಲ್ಯೂ ನೀವು ತಿಳ್ಕೊಂಡ್ರಿ ಆಟೋಮೆಟಿಕ್ ನೀವು ಗ್ರೋತ್ ಆಗ್ತೀರಿ. ಯಾರ್ದು ಸಪೋರ್ಟ್ ಬೇಡ. ಹೌದಂತಿಲ್ಲ ಅಂತಿಸ್ತಲ್ಲ ನಾವು. ಹಾಂ, ಎಲ್ಲ ಇರೋದು ಏನೈತಲ್ಲ, ನೀವು ಡಿಫ್ರೆಂಟಾಗಿ ನಾವು ಬದುಕಬೇಕು. ಐ ಶುಡ್ ಬಿ ರೂಲ್ ಮಾಡಲ್ ಆಫ್ ದಿ ಸೊಸೈಟಿ. ಐ ಆಮ್ ರೂಲ್ ಮಾಡಲ್ ಆಫ್ ದಿ ಏನು ಸರ್, ನಮ್ಮ ಕಮ್ಯುನಿಟಿ. ಎಲ್ಲ ನಮಗೆ ನಿಮ್ಮ ಮೈಂಡ್ನಲ್ಲಿ ಬರಬೇಕು. ಸುಮ್ಮನೆ ನೀವು ಈಗ ನಾನು ಹೇಳಿದೆ ನನಗೆ 1.5 ಕೋಟಿ ಕಮಿಷನ್ ಬರ್ತದೆ, ನಾ ಆ ಕ್ಲಬ್ ಮೆಂಬರ್ ಅದೀನಿ, ಈ ಕ್ಲಬ್ ಮೆಂಬರ್ ಅದೀನಿ, ಅದು ಅದೀನಿ. ಬಟ್ ನಿಮಗೇನು ಉಪಯೋಗ ಅದ ಅದರಿಂದ? ಏನೈತೆ ಸರ, ನಾ ಏನಾರು ಕೊಟ್ಟು ಹೋಗ್ತೇನಾ? ಇಲ್ಲ. ಕರೆಕ್ಟಾಗಿ ನಾ ಹೇಳೋದು ಐಡಿಯಾಸ್ ಅಷ್ಟೆ. ಅದಕ್ಕೆ ನಂದು ಏನು ಬಂದಿದ್ದೀರಲ್ಲ ವಿಚಾರ ಏನಪ್ಪ ಅಂತಂದರೆ, ಎಲ್ಲರೂ ಹೈಯರ್ ಕ್ಲಬ್ ಆಗಬೇಕು, ಎಲ್ಲರೂ MDRT ಆಗಬೇಕು. ತಿಳಿತಾ? ಎಲ್ಲರೂ ಮರ್ಸಿಡೀಸ್ ಬೆಂಚ್ ಇಂಪೋರ್ಟೆಡ್ ಕಾರ್ನಲ್ಲಿ ಅಡ್ಡಾಡಬೇಕು. ಈ ಒಂದು ಗುರಿ ಇರ್ತದೆ. ಏನು ಸರ್ ನಿಮ್ಮ C ಗ್ರೇಡ್ ಸಿಟಿ, ನಮ್ಮ B ಗ್ರೇಡ್ ಸಿಟಿ? ನೋ ನೋ ನೋ. LIC ಏಜೆಂಟ್ರಿಗೆ ರಿಸ್ಟ್ರಿಕ್ಟೆಡ್ ಇಲ್ಲ. ಭಾಳ ಮಂದಿ ತಲೆಯಾಗೈತೆ. ಸ್ವಲ್ಪ ಭಾಳ ಮಂದಿ ತಲೆಯಾಗಿ ನಿಂತಲ್ಲೇ ನಿಂತು ಬಂದ್ರೆ ಇದಾವೆ. ಏನು ಸರ್, ಯಾವಾಗಲೂ ಭಾಳ ಮಂದಿ ತಲೆ ಏನು ಸರ್ ನೀವು ಬೆಂಗಳೂರಿಂದ ಬಂದಿರಿ, ದೊಡ್ಡ ಸಿಟಿ, ಅಲ್ಲಿ ಬಿಸ್ನೆಸ್ ಇದೆ, ನೀವು ಹುಬ್ಳಿಯಿಂದ ಬಂದಿರಿ. LIC ಏಜೆಂಟ್ರಿಗೆ ಏನಾರ ಇದೈತಾ? ಬಾರ್ಡರ್ ಐತಾ? ಹಾಂ, ವಿ ಆರ್ ಏನು, ವಿ ಆರ್ ಎ ಫ್ರೀ ಬರ್ಡ್. ಹೌದಲ್ಲ ಸರ್? ನಾವು ಎಲ್ಲಿ ಬೇಕಾದ್ರೆ ಹಾರಾಡ್ಬೋದು ವಿತಿನ್ ಇಂಡಿಯಾ. ಭಾರತ ದೇಶದೊಳಗೆ ನೀವು ಯಾವುದೇ ಕಾರ್ನರ್ಗೆ ಹೋಗಿ ನೀವೇನೈತಲ್ಲ ಬಿಸ್ನೆಸ್ ತರ್ಬೋದು. ಹೌದಂತಿಲ್ಲ ಅಂತೀರಿ ಸರ್? ಇವತ್ತು ಬ್ರಾಂಚ್ ಮ್ಯಾನೇಜರ್ಗೆ ಐತಾ, ಚೇರ್ಮನ್ರಿಗೆ ಐತಾ? ನೀವು ಮಾಡಿದ ಬಿಸ್ನೆಸ್ಸಿಗೆ ಅವ್ರು ಬಂದು ನಿಮಗೆ MHR ಕೊಡ್ಬೋದು. ಅವ್ರು ಹೋಗಿ ಈಗ ನಿಮ್ಮ ಏನು ಜಮಖಂಡಿ ಬ್ರಾಂಚ್ ಮ್ಯಾನೇಜರ್ ಸೌದತ್ತಿ ಬ್ರಾಂಚ್ಗೆ ಹೋಗಿ ಬಿಸ್ನೆಸ್ ತರೋಕ್ಕಾಗಲ್ಲ. ತರ್ಬೋದು, ಬಟ್ ಏನೈತಿ ಪರ್ಮಿಷನ್ ತೊಗೋಬೇಕು. ಮತ್ತು ಅವರೆಲ್ಲ ನಿಮಗೇನು ಪರ್ಮಿಷನ್ಸ್ ಇಲ್ಲ, ರಿಸ್ಟ್ರಿಕ್ಷನ್ಸ್ ಐತಿ, ಎಲ್ಲ ಐತೆ ಅವ್ರಿಗೆ. ಹೌದಲ್ಲ ನಾ ಹೇಳೋದು? ಅದಕ್ಕೆ ನೀವು LIC ಒಳಗೆ ಇರೋದ್ರಿಂದ ನಿಮ್ಮದು ಪವರ್ ಏನು, ನಿಮ್ಮದು ಇಂಪಾರ್ಟೆನ್ಸ್ ಏನು ನೀವು ತಿಳ್ಕೊಬೇಕು ಫಸ್ಟ್. ಹೌದಲ್ಲ ಸರ್? ಸೆಕೆಂಡ್, ನಿಮ್ಮ ಆರೋಗ್ಯಕ್ಕೆ ಇದನ್ನು ನಿಮ್ಮ ಅಚೀವ್ಮೆಂಟಿಗೆ ಇನ್ನೊಂದು ಏನು ಬೇಕು? ಮೇನ್ ಇಂಪಾರ್ಟೆಂಟ್ ಹಾಂ, ಹೆಲ್ತ್ ಭಾಳ ಇಂಪಾರ್ಟೆಂಟ್. ಎಲ್ಲ ಡ್ರೀಮ್ ಇಟ್ಕೊಂಡಿರ್ತೀರಿ, ಎಲ್ಲ ಮಾಡ್ತೀರಿ, ಹೆಲ್ತೇ ಇಲ್ಲಾಂದ್ರೆ ಏನು ಮಾಡ್ತೀರಿ ಸರ್? ಈಗ ನನ್ನ ಏಜ್ ಎಷ್ಟೀಗ? ಹೌದಲ್ಲ, 62 ಏಜ್ ನನಗೆ. ನಾ ಡ್ರೈವರ್ ಇಟ್ಟಿಲ್ಲ. ಬೆಂಗಳೂರು ಬೇಕಂದ್ರೆ ಒಬ್ಬನ ಹೋಗ್ತೇನೆ. ಇಂಪೋರ್ಟೆಡ್ ಕಾರ್ ಐತಿ, ರೆಕ್ಸ್ಟನ್, ಸೌತ್ ಕೊರಿಯಾದಿಂದ ತರಿಸೀನಿ. ತಿಳಿತಾ? ಒಬ್ಬನೇ ಡ್ರೈವಿಂಗ್ ಮಾಡ್ತೇನೆ. ಎಡೆ ಬಂದಿಲ್ಲ ಸರ್ ನಾಳು. ನನ್ನ ಮಗ ನಾನು ಇಬ್ಬರೇ ಡ್ರೈವಿಂಗ್ ಮಾಡ್ತೀನಿ. ನಾವು ಡ್ರೈವರ್ ಇಟ್ಟಿಲ್ಲ ಇವತ್ತಿನ ಮಟ್ಟ. ಒಂದು ಅದಕ್ಕೆ ಅಡಾಪ್ಟ್ ಆಗಿಬಿಟ್ರೆ ಮತ್ತೆ ಅವ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ. ಅವ್ನು ಬರೋ ಮಟ್ಟ 2 ತಾಸು ವೇಸ್ಟ್ ಮಾಡ್ಬೋದು. ನಾನು ಇವಾಗ ಡ್ರೈವರ್ ಆರಾಮಿಲ್ಲ ರೀ, ಲೇಟ್ 1 ತಾಸು ಲೇಟಾಗಿ ಬರ್ತೀವಿ, 1 ತಾಸು ನಾವು ಕಾಲಿ ಕುತ್ಕೋಬೇಕು. ನಂದು 1 ತಾಸು ಹೋಗ್ತಿರ್ತೀನಿ. ನಿಮ್ಮ ಲೈಫ್ನಲ್ಲಿ ಏನು ಸಿಗೋದಿಲ್ಲ? 2 ಥಿಂಗ್ಸ್ ಸಿಗೋದಿಲ್ಲ. ಏನು ಸಿಗೋದಿಲ್ಲ? ಇನ್ನೊಂದು ಆಯುಷ್ಯ. 2 ಸಿಗೋದಿಲ್ಲ. ಇವತ್ತು ಒಂದು ದಿನದ ನೀವು ನೇಷನ್ಗೆ ಓಲ್ಡ್ ಏಜ್. ಕರೆಕ್ಟಾ? 1 ಡೇ. ಕರೆಕ್ಟಾಗಿ ಆಡೋದು. ಅದಕ್ಕೋಸ್ಕರ ನೀವು ನಿಮ್ಮದು ಟೈಮು ವ್ಯಾಲ್ಯೂ ಬಗ್ಗೆ ನೀವು ಥಿಂಕ್ ಮಾಡಿ. ನಿಮ್ಮ ಜೀವನ ದೇವ್ರು ಏನು ಕೊಟ್ಟಾನ? ಇನ್ನೊಂದು ಗಿಫ್ಟ್ ನಮಗೆ ಏನು ಕೊಟ್ಟಾನ ಸರ್? ನಿಮಗೆ ಗಿಫ್ಟ್ ಕೇಳ್ತಾ ಇದ್ದಾರೆ. ವೆರಿ ಗಿಫ್ಟ್. ಇವೆಲ್ಲ ನೀವು ಬಂದು ಕುಂದ್ರಾಕ ಒಂದು ಗಿಫ್ಟ್ ಕೊಟ್ಟಾನ. ಏನು ಕೊಟ್ಟಾನ? ಹಾಂ, ಉಸಿರು. ಕರೆಕ್ಟಾ? ಉಸಿರು ಐತೆ ಅಂತ ಬಂದು ಕೂತೀರಿ ಎಲ್ಲರೂ. ನಾನು ನಿಮ್ಮ ಜೊತೆ ಮಾತಾಡಕತ್ತೀನಿ. ಆ ಉಸಿರು ಹಸಿರಾಗಿರ್ಬೇಕಂದ್ರೆ ಅದಕ್ಕೆ ನೀವು ವ್ಯಾಲ್ಯೂ ಥಿಂಕ್ ಮಾಡಲೇಬೇಕು, ಅದಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು. ತಿಳಿತಾ ನಾ ಹೇಳೋದು? ಎಲ್ಲರಿಗೂ ಆಸೆ ಐತೆಲ್ಲ, ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾ ಭಿಕ್ಷುಕ ಆಗ್ಬೇಕು, ನಾ ಇದು ಯಾರಿದ್ರೆ ಅವ್ರವ್ರ ನಸೀಬ್ ಮೇಲೆ ಇರ್ತದೆ, ಅವ್ರವ್ರು ಮಾಡ್ಕೊಂಡಂಗೆ ಇರ್ತದೆ. ಹುಟ್ಟಿದ ಕೂಡ ಯಾರೋ ಭಿಕ್ಷುಕ ಆಗೋದಿಲ್ಲ, ಯಾರೋ. ಕರೆಕ್ಟಾ? ಅದಕ್ಕೋಸ್ಕರ LIC ಏಜೆಂಟ್ರಿಗೆ ನಾ ಮೊದಲು ಪವರ್ ಹೇಳಿದೆ, ನಿಮಗೇನು ಪವರ್ ಐತಿ ಅಂತ ಹೇಳಿದೆ. ಹೇಳ್ತಾ ಅದನ್ನು ಎನ್ಕ್ಯಾಶ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್.
ಆ ಪವರ್ ಏನೈತಲ್ಲ ನೀವು ಪಬ್ಲಿಕ್ಕಿಗೆ ಸರ್ವ್ ಮಾಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಏನೈತಲ್ಲ ಇದರಲ್ಲಿ ಎಲ್ಲ ಕಾರ್ಯದೊಳಗೆ ಏನೈತಲ್ಲ ಓನ್ಲಿ ಸ್ವಾರ್ಥ ಇರ್ತದೆ. ನಮ್ದೊಳಗೆ ಸ್ವಾರ್ಥ ಇಲ್ಲ, LIC ಏಜೆಂಟ್ರೊಳಗೆ ಸ್ವಾರ್ಥ ಇಲ್ಲ. ನಮ್ದು ಸ್ವಾಮಿ ಕಾರ್ಯ ಶಿವ ಕಾರ್ಯ. ಕರೆಕ್ಟಾ? ರಿಸಲ್ಟ್ ಮಾತ್ರ ಎಕ್ಸೆಪ್ಟ್ ಮಾಡಕ್ ಹೋಗ್ಬೇಡ. ನಿಮ್ಮ ಕೆಲಸ ಏನೈತಲ್ಲ ಭಕ್ತಿಯಿಂದ ಶಕ್ತಿಯಾಗಿ ಮಾಡಿ, ಶಕ್ತಿಯಿಂದ ಮಾಡಿ. ತಿಳಿತಾ? ನೋಡಪ್ಪ ಅವನ ಕಡೆ 10 ಸರಿ ಅಡ್ಡಾಡಿದೆ, ಅವನಿಗೆ ಪಾಲಿಸಿನ ಕೊಡಲಿಲ್ಲ, ಅವನ್ನ ಬೇಜಾರು ಮಾಡ್ಕೊತಾರೆ. ಅದ ಜಾಸ್ತಿ ಇದೆ. ಕರೆಕ್ಟಾ? ಸಪೋಸ್ ನಿಮ್ಮ ಕಡೆ ತಿಳ್ಕೊಂಡು ನಿಮ್ಮ ಹೆಸರು ಏನು ಸರ್? ಜಗದೀಶ್ ಅವರು ಕೊಟ್ಬಿಡ್ತಾರ ಅವ್ರು ಪಾಲಿಸಿ. ಜಗದೀಶ್ ಅವ್ರು ಏನು ಮ್ಯಾಜಿಕ್ ಮಾಡ್ತಾರೋ ಗೊತ್ತಿಲ್ಲ. ಈ ಸರ್ ಕಡೆ ಕೇಳ್ಕೊಂಡು ಆ ಸರ್ ಕಡೆ ಕೊಟ್ಬಿಡ್ತಾರ ಅವ್ರು ಪಾಲಿಸಿ. ಬೇಜಾರು ಮಾಡ್ಕೊಳ್ತಾರೆ. ಇದೇ ಬೇಸಿಕ್ ಬರ್ಸಿ. ಇದೇ ಬೇಸಿಕ್. ನೀವು ಡೆವಲಪ್ಮೆಂಟ್ ಆಗ್ಬೇಕಾದ್ರೆ, ನೀವು ಲೈಫ್ನಲ್ಲಿ ಏನು ಡೆವಲಪ್ ಆಗ್ಬೇಕಾದ್ರೆ ಇದೇ ಬೇಸಿಕ್. ನೀವು ಏನು ಮಾಡಿರಿ, ಮುಂಜಾನೆದ್ದು ಕರ್ತವ್ಯ ಅಷ್ಟೇ ಮಾಡಿ, ರಿಸಲ್ಟ್ ಎಕ್ಸೆಪ್ಟ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆ ಹೇಳ್ತೀನಿ ಹೇಳ್ರಿ? LIC ಏನೈತಲ್ಲ, ನಮ್ದು ಇನ್ಶೂರೆನ್ಸ್ ಅನ್ನೋದು ಏನೈತಲ್ಲ, ನಮ್ಮ ಇಂಡಿಯಾದಲ್ಲಿ ಫಾರಿನ್ ಕಂಟ್ರಿ ಒಳಗೆ ಏನೈತಿ? ಫಸ್ಟ್ ಐತಿ. ಇನ್ಶೂರೆನ್ಸ್ ಇಲ್ಲ ಯಾವ ಕಂಟ್ರಿ ಒಳಗೆ ಎಂಟ್ರಿನೇ ಇಲ್ಲ. ಭಾಳಷ್ಟು ಕಂಟ್ರಿ ಒಳಗೆ ಎಂಟ್ರಿನೇ ಇಲ್ಲ. ಅಮೇರಿಕಾಕ್ಕೂ ನಾ 58 ಕಂಟ್ರಿ ಅಡ್ಡಾಡಿ ಬಂದೇನ, 58 ಕಂಟ್ರಿಗೆ ಹೋಗಿ ಬಂದೇನ. ತಿಳಿತಾ? ನನ್ನ ಮನಿ ಫಸ್ಟ್ ಡಿಸೈನ್ ಇನ್ ಇಂಡಿಯಾ. ತಿಳಿದೇನು ಸರ್? ನಾ ಹೇಳೋದು ನಿಮ್ಗೆ ಆ ಡ್ರೀಮ್ ಇರ್ಬೇಕು. ಈಗ ಏನೈತಲ್ಲ, ಇಲ್ರಿ ಅವರು ದೊಡ್ಡ ದಲಾಲಿ ಅಂಗಡಿ ಐತಿ, ಅವ್ರದ್ದು ದೊಡ್ಡ ಥಿಯೇಟ್ರ್ ಐತಿ, ಅವರು 4 ಪೆಟ್ರೋಲ್ ಪಂಪ್ ಅದಾವು, ಅವ್ರ ಸ್ಟಾರ್ ಹೋಟೆಲ್ ಐತಿ, ಅವ್ರ ಮನೆ ಕಟ್ಟ್ಯಾರ. LIC ಏಜೆಂಟ್ ಯಾಕೆ ಕಟ್ಟಬಾರ್ದು? ಏನು ಸರ್? ಕಟ್ಬೇಕಿಲ್ಲ ಸರ್? ಮತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನಿಮ್ಮ ತಲೆಯಾಗಿರ್ಬೋದು. ಸರ್ ಅವ್ರ ದಲಾಲ ಅಂಗಡಿ ರೀ, ಆನ್ ಬುನಾದಿಯಿಂದ ಶ್ರೀಮಂತರು ಅದಾರ ರೀ. ನೋಡ್ರಿ, ಆನ್ ಬುನಾದಿಯಿಂದ ಯಾರೂ ಶ್ರೀಮಂತರು ಇರೋದಿಲ್ಲ, ನೆನ್ಪಿಟ್ಕೊಂಡ್ಬಿಡ್ರಿ ನೀವು. ಅವರು ಕಾಯ್ಕೊಂಡು ಬಂದಿರ್ತಾರೆ. ಹಂಗಂದ್ರೆ ಲಕ್ಷ ಗಂಟ್ಲೆ ಇದ್ದ ರಾಜರು ಇವತ್ತು ಎಲ್ಲದಾರ ರೀ? ಲಕ್ಷ ಗಂಟ್ಲೆ ಎಕರೆ ಇದ್ದ ರಾಜ ಇವತ್ತು ಎಲ್ಲದಾರ ಹೇಳ್ರಿ? ಯಾರು ರಾಜರು ಅದಾರ ಇವತ್ತು? ಎಲ್ಲ ಕಳ್ಕೊಂಡಾರಿಲ್ಲ ಅವ್ರೆ. ಹಾಂ, ಅದಕ್ಕೆ ನೀವು ಏನೈತಲ್ಲ ಅವ್ರ ಶ್ರೀಮಂತಗಿರಿ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಶ್ರೀಮಂತಗಿರಿ ವಿಚಾರ. ದಿಸ್ ಈಸ್ ಬೇಸಿಕ್. ನೀವು 50% ಬಿಸ್ನೆಸ್ ಎಲ್ಲಿ ಕಳ್ಕೊಂತೀರಿ ಹೇಳ್ರಿ? 50% ಬಿಸ್ನೆಸ್ ನಿಮ್ಮ ಲೈಫ್ನಾಗ ಅರ್ಧ ಟೈಮ್ ವೇಸ್ಟ್ ಮಾಡ್ತೀರಿ, ಅರ್ಧ ಬಿಸ್ನೆಸ್ ಕಳ್ಕೊಂತೀರಿ. ಎಲ್ಲಿ ಕಳ್ಕೊಂತೀರಿ ಹೇಳ್ರಿ? ಹಾಂ, ಟೈಮ್ ಮ್ಯಾನೇಜ್ಮೆಂಟ್ ಏನಲ್ಲ ಮಾಡ್ತೀರಿ. ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ತೀರಿ, ನಿಮ್ಮ ಬಗ್ಗೆ ನೀವು ವಿಚಾರ ಮಾಡೋದಲ್ಲ. ನೀವು ನಾಳೆ ತಿಳಿತಾ? ಸ್ವಲ್ಪ ಜೋಕು ಮಾಡಿರ್ತೀನಿ, ಬೇಜಾರು ಮಾಡ್ಕೊಂಡು. ನಿಮ್ಮ ಹೆಂಡತಿ ನೀವು ವಿಚಾರ ಮಾಡಿದ್ರೆ ಸಂಸಾರ ಸುಖವಾಗಿರ್ತದೆ. ಪಕ್ಕದ ಮನೆ ಹೆಂಡತಿ ವಿಚಾರ ಮಾಡಿದ್ರೆ ಕರೆಕ್ಟಾ? ನೋಡ್ರಿ, ಹಿಂಗೆ ಆಗ್ತಾ ಇರ್ಬೇಕು, ಇದೇ ಜೀವನ. ತಿಳಿತಾ? ಅದಕ್ಕೆ ನೀವು ಯಾವಾಗ ಏನು ಮಾಡ್ರಿ, ಅವ್ರು ಯಾವ ಬಿಸ್ನೆಸ್ ತಂದರು, ಇವ್ರು ಏನು ಮಾಡಿದ್ರು, ನಾನು ಏನು ಮಾಡಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಕರೆಕ್ಟಾ? ಇವತ್ತು ಬೆಳಿಗ್ಗೆ ನಮ್ಗೆ ದೇವ್ರು ಏನು ಮಾಡ್ಯಾನ, ರಾತ್ರಿ ಉಸಿರು ಇರ್ತೈತೆ, ನಿಮ್ಗೆ ಗೊತ್ತೈತಾ? ಏನು ಸರ್ ನಿದ್ದೆ ಮಾಡಿದ್ದು ಬೆಳಿಗ್ಗೆ 6 ಗಂಟೆ ಆಗಿದ್ದು 8 ಗಂಟೆಗೆ ಯಾರಿಗೆ ನೆನಪಿರ್ತೈತೆ? ಅಲ್ಲಿ ನೆನಪೈತೇನು ಸರ್? ರೈಟ್. ಬೆಳಿಗ್ಗೆ ಎದ್ದ ಮೇಲೆ ನಿಮ್ದು ಏನಾಗಿರ್ತದೆ, ಉಸಿರು ಇರ್ತದೆ, ಆ ವಿಚಾರ. ಇದಕ್ಕೊಂದು ಎಕ್ಸಾಂಪಲ್ ಅಂದರೆ ಮಹಾಭಾರತದೊಳಗೆ ಕೃಷ್ಣ ಮತ್ತು ಅರ್ಜುನ ಯುದ್ಧ ಮಾಡ್ತಿರ್ತಾರೆ. ಹೌದಾ? ಅರ್ಜುನ ಯುದ್ಧ ಮಾಡ್ತಿರ್ತಾನೆ, ಅರ್ಜುನಿಗೆ ಸಾರಥಿ ಕೃಷ್ಣ. ಕರೆಕ್ಟ್ ಏನು ಸರ್ ನಾ ಹೇಳೋದು? ಅವ್ನು ಏನಾಗ್ಬಿಟ್ಟಿರ್ತೈತಿ, ದಿನ ಯುದ್ಧ ಮಾಡುವಾಗ ಬೇಜಾರಾಗ್ಬಿಡ್ತೈತಿ. ಒಂದು ದಿವಸ ಏನಪ್ಪ, ಇಷ್ಟು ಮಂದಿ ಸೈನಿಕರು ಕೊಲ್ಲಾಗ್ತೀವಿ, ಇಷ್ಟು ಮಂದಿ ಹೆಣ್ಮಕ್ಳು ಇದೇ ಅದಾರ. ನೆಕ್ಸ್ಟ್ ನಮ್ಮ ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಬರ್ತಾರೆ, ಎಲ್ಲರೂ ಸಾಯಿಸ್ತಾ ಇದ್ದೀನಿ, ನನಗೆ ಭಾಳ ಬೇಜಾರಾಗ್ತಾ ಇದೆ. ಈ ಯುದ್ಧ ಹೆಂಗೆ ಎಂಡ್ ಆಕೈತೆ ಅನ್ನೋದು ಕೃಷ್ಣಗೆ ಅಷ್ಟ ಗೊತ್ತು. ಯುದ್ಧ ಎಂಡ್ ಆಗೋದು, ಮಹಾಭಾರತದ ಯುದ್ಧ ಎಂಡ್ ಆಗೋದು ಮಾತ್ರ ಕೃಷ್ಣಗೆ ಗೊತ್ತಿರ್ತದೆ. ಆ ಕೃಷ್ಣಗೆ ಗೊತ್ತಿದ್ದದ್ದು ಅರ್ಜುನ ಗೊತ್ತಾಗ್ತದೆ. ಅದಕ್ಕೆ ಏನು ಮಾಡ್ಬಿಡ್ತಾನೋ ಅರ್ಜುನ, ಕೃಷ್ಣನ ಗಟ್ಟಿ ಕಾಲು ಹಿಡಿದಾನೆ. ಕಾಲು ಹಿಡದ ಅವೇನು ಕೇಳ್ತಾನೆ, ಸರ ನನಗೆ ಭಾಳ ಬೇಜಾರಾಗ್ಬಿಟ್ಟೈತಿ, ಈ ದಿನ ಅಂತಂಬ್ರು ಕೊಡೋದು, ಕಾಕಾನ್ ಕೊಡೋದು, ದೊಡ್ಡಪ್ಪನ ಕೊಡೋದು, ಸಲೀಕನ್ ಕೊಡೋದು, ಬೇಜಾರಾಗ್ಬಿಟ್ಟೈತಿ. ನಿನಗೆ ಎಂಡ್ ಹೆಂಗೈತೆ ಅನ್ನೋದು ಗೊತ್ತೈತಿ, ನೀ ಹೇಳ್ಬಿಡು, ನಾ ಎಂಡ್ ಮಾಡೋದು. ಕರೆಕ್ಟಾ? ಅವಾಗ ಆ ಕೃಷ್ಣ ಕೇಳ್ತಾನ, ನೀ ಎಲ್ಲೇ ಏನು ಕೇಳ್ತಾನ? ಯುದ್ಧ ಭೂಮಿಯೊಳಗೆ ನಿಂದು ಏನು ಕೆಲಸ ಅಂತ ಕೇಳ್ತಾನೆ.
ಯುದ್ಧ ಆಡೋದು. ಬೆಳಕು ಹರಿದೈತಿಲ್ಪ, ಜೀವಂತ ಇದೆಯಲ್ಲ, ಯುದ್ಧ ಬೇರೆ ಏನೋ ಕೆಲಸ ಮಾಡ್ಬೇಡ. ನಾ ಹೇಳ್ತೀವಿ ಸರ್ ನಿಮ್ಗೆ, ಹಂಗೆ ನಿಮ್ಮ ಜೀವನ ಏನೈತಲ್ಲ ಯುದ್ಧ ಆಡೋದು. ಬೆಳಿಗ್ಗೆ ಎದ್ದು ಬೆಳೆ ಅಚೀವ್ಮೆಂಟ್ ಏನೈತಲ್ಲ ಅದರಲ್ಲೇ ಬೇರೆ ಏನೇನೂ ಇಲ್ಲ ಇದ್ರೊಳಗೆ. ಸುಮ್ಮನೆ ನೀವು ನೆಗೆಟಿವ್ ಥಿಂಕ್ ಮಾಡಿಕೊಂಡು ಅವ್ರಿಗೆ ಬೇಕು ಅಂತ ಇವ್ರು ಬೇಕು ಅಂತ ಅಡ್ಡಾಡಿದ್ರಿ ಅಂದ್ರೆ ದೇವ್ರ ಹಣಿ ನಮ್ಮ ಚೊಣ್ಣನ ಲೂಸ್ ಹಾಕತ್ತೀವಿ, ದೇವ್ರ ಚೊಣ್ಣ ಲೂಸ್ ಹಾಕೋದಿಲ್ಲ. ಸಿಂಪಲ್ ಆಗಿ ತಿಳಿತಾ? ನಿಮ್ದು ಅಚೀವ್ಮೆಂಟು ಆಗುದಿಲ್ಲ ಮತ್ತು ಬೈಕ್ನಾಗ ಅಡ್ಡಾಡೋದು ಬಿಡುದಿಲ್ಲ, ಮರ್ಸಿಡೀಸ್ ಬೆಂಚ್ ಕಾರ್ ಮನೆ ಮುಂದೆ ಬರುದಿಲ್ಲ. ಏನಂತೀರಿ ಸರ್? ನಾ ಸರ್ ಯಾರಿಗೆ ಬೇಡ ಸರ್, ನಾನು 58 ಗಂಟೆ ಅಡ್ಡಾಡೀನಿ, ನೀವು 60 ಗಂಟೆ ಅಡ್ಡಾಡ್ರಿ. ಐ ಆಮ್ ವೆರಿ ಹ್ಯಾಪಿ. ಡ್ರೀಮ್ ಇಟ್ಕೋರಿ ಜೀವನದಲ್ಲಿ. ಎಲ್ಲದಕ್ಕೂ ಏನು ಬೇಕು ಸರ್? ದುಡ್ಡು ಬೇಕು. ನೀವು ಯಾರು ಏಜೆಂಟ್ ಅಲ್ಲಿ? ನಿಮ್ಗೆ ಇನ್ನೊಂದು ಹೆಸರು ಐತಿ, ಏನು ಹೇಳ್ರಿ? ಅಡ್ವೈಸರ್ ಅಲ್ಲಿ. ನೀವು ಅಡ್ವೈಸರ್ ನಿಮ್ಗೆ ಪರ್ಸನಲ್ ಅದ ನೋಡ್ರಿ. ರೊಕ್ಕ ಪ್ರಿಂಟ್ ಮಾಡೋ ಮಿಷನ್. ಈಗ ಒಂದು ಪಾಲಿಸಿ ತೊಗೊಂಬರ್ರಿ, ಕೊಡ್ರಿ, ಮತ್ತೆ ಒಂದು ಚೆಕ್ ಇಸ್ಕೊಂಡ್ಬಿಡ್ರಿ. ಸರ ನಾ ಒಂದು 10 ಲಕ್ಷ ಪ್ರೀಮಿಯಂ ತಂದೇನ್ರಿ, ನನಗೆ ಅರ್ಜೆಂಟ್ ಬೇಕಾಗಿತ್ತು, 3 ಲಕ್ಷ ಚೆಕ್ ಕೊಡ್ರಿ ಅಂತ ಕೊಟ್ಬಿಡ್ತಾನೆ. ಕಂಪ್ಲೀಷನ್ ಅಂತಂದ್ರೆ BM ಸರ್. ಕಂಪ್ಲೀಷನ್ ಆಗಿ ನೀವು ಕಮಿಷನ್ 1 ತಿಂಗಳ ಮಟ್ಟ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಏನು ರೀ ಸರ್? ಮತ್ತು ಪ್ರಿಂಟ್ ಆಗ್ತಿಲ್ಲ ನೋಡ್ತಾರೆ 3 ಲಕ್ಷ ಅವ್ರಿಗೆ ಬರ್ತಿದ್ದ ನೋಡ್ರಿ ಪ್ರಿಂಟ್ ಮಾಡ್ಕೊಳಕ್ಕೆ. ನೋಡ್ರಿ ಏನು ಪವರ್. ವಿ ಶುಡ್ ನೋ ದಿ ಪವರ್ ಫಾರ್ ದಿ ಏಜೆಂಟ್. ತಿಳಿತಾ? ಡೋಂಟ್ ವೇಸ್ಟ್ ಟೈಮ್. ಇವತ್ತು ಏನು ಮಾಡ್ತೀವಿ? ಭಾಳ ವೇಸ್ಟ್ ಮಾಡ್ತೀವಿ. ನಾ ಇವತ್ತು ಹೋಗಿ ಬಂದೆ, ಇವತ್ತು ಲಗ್ನಕ್ಕೆ ಹೋಗಿದ್ದೆ, ರಾತ್ರಿ ಲೇಟಾಗಿ ಬಂದೆ, ಅಲ್ಲಿ ಹೋಗಿದ್ದೆ, ಅದು ಹಂಗೆ ಬರೀ ನೆಗೆಟಿವ್ ಥಿಂಕ್ ಮಾಡ್ತೀವಿ. ನಿಮ್ಗೆ ಏನು 6 ಗಂಟೆಗೆ ಹೇಳ್ಬೇಕು. ಸರ್ ಅಚೀವ್ಮೆಂಟ್ ಹಂಗೆ ಆಗೋದಿಲ್ಲ. ಮನ್ಯಾಗ ಕುಂತ್ರೆ ಥಿಂಕ್ ಮಾಡಿದರೆ ಆಗೋದಿಲ್ಲ. ನಾ ಹೇಳ್ದಂಗೆ ಯುದ್ಧಕ್ಕೆ ಹೊಂಟಂಗೆ ಬೆಳಗ್ಗೆ 6 ಗಂಟೆಗೆ ಯುದ್ಧಕ್ಕೆ ರೆಡಿ ಇರಬೇಕು. ಯುದ್ಧ ಭೂಮಿ ಒಳಗೆ ಹಂಟಿಂಗ್ ನಿಮ್ಮ ವೇ ಪ್ರಕಾರ ಮಾಡಿ. ನಾ ಅದನ್ನು ಹೇಳೋದಿಲ್ಲ. ನಿಮ್ಮ ಕೆಪಾಸಿಟಿ, ನಿಮ್ಮ ವೇ, ನಿಮ್ಮ ವಿಚಾರ, ನಿಮ್ಮ ಸರ್ಕಲ್ ತಿಳಿತಾ? ಆದರೆ ನೀವು ಎಲ್ಲರೂ ಹೆಂಗೆ ಕಾಣ್ಬೇಕು? ಹೊಂಟಿರಂದ್ರೆ ಏನು ಕಾಣ್ಬೇಕು? ಯೋಧನಗತಿ ಕಾಣ್ಬೇಕು. ಯುದ್ಧಕ್ಕೆ ನಂಗೆ ಕಾಣ್ಬೇಕು ಸರ್. ಅಲ್ರಿ ಯೋಧ ಕೊಂಡ್ರೆ ಕಾಣ್ಬೇಕು. ಅಲ್ಲ, ಯೋಧ ಕೊಟ್ರೆ ಕಾಣ್ಬೇಡ್ರಿ, ಯೋಗ ಮನೆ ಮಾಡ್ರಿ. ಯೋಗ ಸರ ಯುದ್ಧಕ್ಕೆ ಕೊಂಡಂಗೆ ಕಾಣ್ಬೇಕು. LIC ಏನೈತಲ್ಲ, ಈಗ ನೋಡ್ರಿ ಅಣ್ಣವ್ರು ಹಾಕೊಂಡು ಬಂದಾರ. ಬಟ್ ನಾ ಇಲ್ಲಿ ಪಾಲಿಸಿ ಮಾಡಕ್ ಬಂದಿಲ್ಲ, ಅದಕ್ಕೆ ಹಾಕಿಲ್ಲ. ಮತ್ತು ನೀವು ಹಾಕಿಲ್ಲ ನೋಡ್ರಿ ಅನ್ಬೇಡ್ರಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬಿಟ್ಟು ಅವ್ರು ಸೀದೊಂದು ಪಾರ್ಟಿ ಕಡೆ ಹೋಗ್ತಾರ ಅವ್ರು. ಸಿ ದಿಸ್ ಈಸ್ ವೆರಿ ಐಡೆಂಟಿಫೈ ಇಂಪಾರ್ಟೆಂಟ್. ತಿಳಿತಾ? ಈಗ ನೋಡ್ರಿ, ಈಗ ನೀವು LIC ರಿಸ್ಟ್ರಿಕ್ಷನ್ ಇಲ್ಲ, ಏನಿಲ್ಲ, ಫ್ರೀ ಬಿಟ್ಟಾರ, ನೀವು ಮಾಡ್ರಿ ಅಂತ ಹೇಳ್ತೀರಿ. ನಾಳೆ ನಿಮ್ಮ ಮಗ ನೀವು ಎಷ್ಟು ದುಡಿತಿರ್ತೀರಿ? 20-25 ಲಕ್ಷ ದುಡಿತೀರಿ, 10 ಲಕ್ಷ ದುಡಿತೀರಿ, 15 ಲಕ್ಷ. ನಿಮ್ಮ ಮಗ ಏನು ಮಾಡ್ತಾನೆ? ಒಂದು MBA ಆಗಿ ಏನೋ ಒಂದು ಮಾಡ್ಕೊಂಡು ಒಂದು ಕಂಪ್ನಿ ಜಾಯ್ನ್ ಆಗ್ತಾನೆ. ಕಂಪ್ನಿ ಜಾಯ್ನ್ ಆದ್ರೆ ಅವ್ನು ಭಾಳ ಅಂದ್ರೆ 3.5-4 ಲಕ್ಷ ರೂಪಾಯಿ ಪ್ಯಾಕೇಜ್ ಇರ್ಬೋದು. ಅವ್ನು ಹೇಗೆ ರೆಡಿ ಆಗ್ತಾನೆ? ಸೂಟು ಬೂಟ್ ಹಾಕ್ಕೊಂಡು, ಟಾಯ್ ಹಾಕ್ಕೊಂಡು, ಇದನ್ನು ಹಾಕ್ಕೊಂಡು ಬರೀ 3.5 ಲಕ್ಷ ಇತ್ತು. ನೀವು 10 ವರ್ಷ ಎಕ್ಸ್ಪೀರಿಯನ್ಸ್ ಆದರೂ ಕೂಡ 10, 20, 30 ಲಕ್ಷ ಕಮಿಷನ್ ತೊಗೊಂಡ್ರು ಕೂಡ ಮತ್ತು ನೀವು ನಾರ್ಮಲ್ ಆಗಿ ಬರ್ತೀರಿ. ಕರೆಕ್ಟಾ? ಏನು ಸರ್? ಬಟ್ ಈ ಐಡೆಂಟಿಫೈ ನಿಮಗೆ ಸೊಸೈಟಿ ಒಳಗಿರುತ್ತೆ. ನಾ ಹೇಳೋದು ಗೊತ್ತಾದಿಲ್ಲ ಸರ್. ಸರ್ ನಮ್ಮ ಇಂಡಿಯಾದಾಗ LIC ಲಾಸ್ಟ್ ಇರೋದ್ರಿಂದ ನೀವು ಸ್ಟ್ರಗಲ್ ಮಾಡಲೇಬೇಕು. ಏನು ಮಾಡಕ್ಕೆ ಬರೋದು? ನಮ್ಮ ಇಂಡಿಯನ್ ಮೆಂಟಾಲಿಟಿ ಹೆಂಗೈತಿ ಅಂದರೆ ಬೆಳಗ್ಗೆ ಕರೆದು ಕೂಡ ಶ್ರೀಮಂತರಾಗ. ಕರೆಕ್ಟ್ ಏನು ಸರ್? ನಾ ಹೇಳೋದು ಬೆಳಗ್ಗೆ ಕರೆದು ಕೂಡ ಈಗ ಹಾಕ್ಯಾನ ಸರ್. ನಾಳೆ ಬೆಳಿಗ್ಗೆ ನಾನು ಶೇರ್ನಾಗ ನೋಡ್ತೀನಿ, ನಂದೆಲ್ಲ ಡಬಲ್ ಆಗಿಬಿಟ್ಟಿರ್ತೈತಿ ಅಂತ ಕಳ್ಕೊಂಡ್ರೆ ಎಲ್ಲರೂ ಕಳ್ಕೊಂಡ್ಬಿಟ್ಟಿರ್ತಾರೆ. ಕರೆಕ್ಟೇ ಸರ್? ಇಂಡಿಯನ್ ಮೆಂಟಾಲಿಟಿ ಅದು. ಬಟ್ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅದರಿಂದ ನೀವು ಹೋಗಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಿಮ್ಮ ನೀನೈತಲ್ಲ, ಕರೆಕ್ಟಾಗಿ ಹೇಳ್ತೀನಿ ನಿಮಗೆ. ಏನು 10 ಮಂದಿ ನಿಮ್ಗೆ 9 ಮಂದಿ ನೆಗೆಟಿವ್ ಹೋದಾಗ ಹೇಳ್ತಾರೆ. ಯಾರು ನಿಮಗೆ ಫಸ್ಟು LIC ಹೇಳೋದಿಲ್ಲ. ವಾಕ್ ಬಿಡ್ಯಾರ ನಿಮ್ಗೆ ಅಪ್ಪಿ ತಪ್ಪಿ ಹೇಳ್ತಾರೆ. ತಿಳಿತಾ? ನೀವು ಮುಂಜಾನೆಯಿಂದ ನಿಮಗೆ ಏನು ಸಿಗ್ತದೆ ಮಾರ್ಕೆಟ್ ಒಳಗೆ? ನೆಗೆಟಿವ್ ಎನರ್ಜಿ. ಏನು ಸಿಗ್ತದೆ? ನೆಗೆಟಿವ್ ಎನರ್ಜಿ ಸಿಗ್ತದೆ ನಿಮಗೆ. ಪಾಸಿಟಿವ್ ಎನರ್ಜಿ ಸಿಗುದಿಲ್ಲ. ಸಿಗ್ತೈತೆ ಸರ? ಪಾಸಿಟಿವ್ ಎನರ್ಜಿ ಯಾರು ಮಾಡ್ಕೋಬೇಕು? ಯಸ್. ತಿಳಿತಾ ನಾ ಹೇಳೋದು? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು LIC ಏಜೆಂಟ್ ಅಂತ ತಿಳ್ಕೊಳಕ್ಕೆ ಅಭಿಮಾನ ಪಡ್ತೀರಿ. ತಿಳಿತಾ? ನಾ ಮೊನ್ನೆ ನನ್ನ ಕ್ಲೈಂಟ್ ಅವ್ರಿಗೆ 1,000 ಕೋಟಿ ಆಸ್ತಿ ಇರಬೇಕು ಅವ್ರಿಗೆ.
ಅವ್ರ ಅಂಡ್ರನ್ಯಾಗ ಒಂದು 800 ಜನ ಕೆಲಸ ಮಾಡ್ತಾರೆ. ಅವ್ರಿಗೆ ನಾ ಒಂದು ಪ್ರಶ್ನೆ ಕೇಳಿ, ಸರ್ ನೀವು ನಿಮಗೂ ನನಗೀಗ 60 ವಯಸ್ಸು 2 ವರ್ಷದಿಂದ ಆದಂಥ ಘಟನೆ ಇದೆ, ನಿಮಗೂ 58 59 ಆಲ್ಮೋಸ್ಟ್ ಸೇಮ್ ಅದೀವಿ. ಇಲ್ಲಿ ಮಟನ ಒಂದು 500 ಮಂದಿಗೆ ನಾನು ಹೋಗಿ ಬಂದೀನಿ, ನೀವು 500 ಮಂದಿಗೆ ಹೋಗಿ ಬಂದೀವಿ. ಆ ಫ್ಯಾಮ್ಲಿಗೆ ಏನು ಕೊಟ್ಟಿರಿ ಅಂತ ಕೇಳಿದೆ ನಾನು. ಏನು ಕೊಡ್ತಾರೆ ರೀ ಪ್ರಭುದೇವ್ರ ಮಠ? ಏನು ಕೊಡೋಕ್ಕಾಗತ್ತೆ? ಗುರುತಿದ್ದವ್ರ ಮನೆಗೆ, ರಿಲೇಷನ್ ಇದ್ದವ್ರ ಮನೆಗೂ ಸಾಂತ್ವನ ಹೇಳಿ ಬರ್ತೀವಿ, ಮತ್ತೇನು ಕೊಡ್ತಾರೆ ಅವ್ರಿಗೆ ಅಂದ್ರೆ, ನೋಡಿ ಸರ್ ನಮಗೆ ನಿಮಗಿರೋ ವ್ಯತ್ಯಾಸ ಆ LIC ಏಜೆಂಟ್ ಮತ್ತು ಫೈನಾನ್ಷಿಯಲ್ ಅಡ್ವೈಸ್ ಆಗಿರೋದ್ರಿಂದ 500 ಫ್ಯಾಮಿಲಿ ಒಳಗಡೆ ಒಂದು 50 ಫ್ಯಾಮಿಲಿ ನನ್ನ ಹೆಸರಲ್ಲಿ ಬದುಕ್ತಾರೆ ಅಂತ ಹೇಳಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದಾ? ಅಷ್ಟು 1000 ಕೋಟಿ 800 ಮಂದಿ ಊಟಕ್ಕೆ ಹಾಕೋಂಥ ಫ್ಯಾಮ್ಲಿ ₹1 ಅವ್ರಿಗೆ ಸೊಸೈಟಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ. ಒಂದು LIC ಏಜೆಂಟ್ ಆಗಿ ಒಂದು ಜ್ಞಾನ ಕೊಟ್ಟು ಅವ್ರ ಫ್ಯಾಮ್ಲಿಗೆ ಬೆಳಕು ಕೊಟ್ಟು ಅವ್ರಿಗೆ ತೊಂದರೆ ಆದಾಗ ಏನೈತೆ ಸರ್, ಬೇಕಾದ ವ್ಯಕ್ತಿ ಇರಲಿ ಸರ್, ಈಗ ಬೇಕಾದವ್ರು ಇರಲಿ, ಆ ಡೆತ್ ಆದ್ಮೇಲೆ ಏನು ಕೇಳ್ತಾರಲ್ಲಿ? ಏನು ಮಾಡಿಟ್ಟು ಈಗ ಧೀರುಭಾಯ್ ಅಂಬಾನಿ ಇರಲಿ, ಯಾರೇ ಡೆತ್ ಆಗಲಿ, ಡೆತ್ ಆದದ್ದು ಬಿಟ್ಟು ಬಿಡ್ತಾರ, ಏನು ಮಾಡಿ LIC ಹೇಳೋದಲ್ಲ, ಏನು ಮಾಡ ಆಸ್ತಿ ಮಾಡಿರ್ಬೋದು ಸರ್, ಆಸ್ತಿ 100 ಕೋಟಿ ಇಲ್ಲ 200 ಕೋಟಿ ಮಾಡಿರ್ಬೋದು, 300 ಕೋಟಿ ಸಾಲ ಮಾಡಿ ಹೋಗಿದ್ರೆ ಆಸ್ತಿ ತಗೊಂಡು ಏನ್ ಮಾಡ್ತೀರಿ ನೀವು? ಹೌದಲ್ಲ ಸರ್, ನಾ ಹೇಳೋದು ಕರೆಕ್ಟ್ ಐತಿಲ್ಲ? ಈಗ 200 ಕೋಟಿ ಆಸ್ತಿ ಮಾಡಿ 300 ಕೋಟಿ ಸಾಲ ಮಾಡಿ ಇಟ್ಕೊಂಡ್ರೆ ಉಪಯೋಗ ಏನಾದಲ್ಲಿ? 300 ಕೋಟಿಗೆ ಸೆಕ್ಯೂರಿಟಿ ಕೊಟ್ಟಿದ್ರೆ, LIC ಇನ್ಶೂರೆನ್ಸ್ ತಗೊಂಡಿದ್ರೆ ಕರೆಕ್ಟ್ ನಾ ಹೇಳೋದು ನಿಮಗೆ. ಆ ಕೆಲಸ ಯಾರು ಮಾಡ್ತಾರ? ಕರೆಕ್ಟಾ? ಇದು ಒಂದೇ. ಈಗ ನಾ ಹಂಗೆ ಹೇಳ್ಕೊಂತ ಹೋದೆ ಅಂದ್ರೆ ನೀವು ಕೇಳ್ತೀರಿ, ನನಗೇನು ಇಂಪಾರ್ಟೆಂಟ್ ಅಂದ್ರೆ ಇವತ್ತ ಯಾರ್ಯಾರು ಯಾಕೆ ಬದಿರಿ ನನಗೆ ಬೇಡ, ಸುಮ್ಮನೆ ಕೇಳ್ಕೊಂತ ಟೈಮ್ ವೇಸ್ಟ್ ಮಾಡೋದು ಬೇಡ, ನಿಮ್ಮ ಮನಸ್ಸಿನಾಗೆ. ಬಟ್ LIC ಏನೈತಲ್ಲ ಈಗ ಬಹಳ ಒಂದು ಹೈ ಲೆವೆಲ್ ಥಿಂಕಿಂಗ್ ಹೋಗ್ಬಿಟ್ಟ, ತಿಳಿತಾ? ಈಗ ಹೈ ಲೆವೆಲ್ ಥಿಂಕಿಂಗ್ ಹೋದಾಗ ನಾವು ಅದ್ರ ಜೊತೆ ಹೋಗ್ಲಿಲ್ಲ ಅಂದ್ರೆ ನಮ್ಮನ್ನ ಏನಾಕೈತಿ, ನಮ್ಮನ್ನೇ ಕಿಕ್ ಮಾಡ್ಬಿಡ್ತೈತಿ, ನಾವು ಹಿಂದುಳಿತೀವಿ, ಅದು ಮುಂದೆ ಹೋಗ್ತದೆ. ಕರೆಕ್ಟ್ ಆನ್ಸರ್ ನಾ ಹೇಳೋದು? ನಾವು ಹಿಂದುಳಿತೀವಿ, ಅದು ಮುಂದೆ ಹೋಗ್ತದೆ. ನಿಮಗೆ LIC ಜೊತೆ ಹೋಗ್ಬೇಕಾದ್ರೆ ಏನೇನು ಅವಶ್ಯಕತೆ ಇದೆ? ನಾಲೆಜ್ ಅಪ್ಡೇಟ್, ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಹೇಳಿ, ಒಬ್ಬೊಬ್ಬರಿಂದ ಹೇಳಿ. ಎಲ್ಲರೂ ಪ್ರೊಫೆಷನಲ್ ಅದಿರಿ, ಇಲ್ಲಿ ಬಂದವರೆಲ್ಲ ಲೀಡಿಂಗ್ ಏಜೆಂಟ್ ಪ್ರೊಫೆಷನಲ್ ಅದಿರಿ. ಅಲ್ಲ, ಅದು ಬೇರೆ ಸರ್. ನಾ ಹೇಳೋದು ನಿಮಗೆ ಒಂದು ಪಾಲಿಸಿ ಮಾಡಿ ನಾನು ಹೇಳ್ತಾ ಇಲ್ಲ. ಜನರಲ್ ಆಗಿ ನೀವು ಬೆಳಿಬೇಕಾದ್ರೆ ಈಗ ನೋಡ್ರಿ, ಈಗ 100 ಪಾಲಿಸಿ ಮಾಡೋರು ಬಂದಿರಿ, 500 ಬಂದಿರಿ. ಇಲ್ಲೇ ನಾ ಅದ್ರ ಬಗ್ಗೆ 500 ಇದ್ದವ್ರು 1000 ಅಂತ ತಿಳ್ಕೊಡು. ನಾ 1000 ಮಾಡ್ಬೇಕಾದ್ರೆ ಅದರ ಟೈಮ್ದಾಗ ಏನು ಮಾಡ್ಬೇಕು ತಿಳಿತಾ? MDIT ಮಾಡೋರು ನಾ ಏನ COT ಹೆಂಗೆ ಮಾಡ್ಬೇಕು? ಚೇರ್ಮನ್ಸ್ ಕ್ಲಬ್ ಮೆಂಬರ್ ಇದ್ದವರು ನಾನು ಗ್ಯಾಲಕ್ಸಿ ಕ್ಲಬ್, ಗ್ಯಾಲಕ್ಸಿ ಇದ್ದವರು ಕಾರ್ಪೊರೇಟ್ ಕ್ಲಬ್, ಈಗ ಹೇಳಿ ನನಗೆ ಡಿಜಿಟಲೈಸೇಷನ್ ಅಡಾಪ್ಟ್ ಮಾಡಿ. ಏನು ಸರ್? ಡಿಜಿಟಲೈಸೇಷನ್. ಎಸ್, ಟೈಮ್ ಅಂಡ್ ಸೇವ್ ಎಲ್ಲ ಆಗ್ತದೆ ನಿಮ್ಮದು. ಈಗ ನೋಡ್ರಿ, ಎಲ್ಲರಿಗೂ 24 ತಾಸು ಐತಿ, ಎಲ್ಲರಿಗೂ ಏನೈತಲ್ಲ 24 ಅವರ್ಸ್ ಐತಿ. ಯಾರಿಗೆ ನಿಮಗೆ ಬೇರೆ, ಅವ್ರಿಗೆ ಬೇರೆ, ಅವ್ರಿಗೆ ಬೇರೆ ಅಂತ ಏನಿಲ್ಲ, ತಿಳಿತಾನೆ ಹೇಳೋದು. 24 ತಾಸು ಇದ್ದಾಗ ನಿಮ್ಮ ಅಚೀವ್ಮೆಂಟ್ ಡಬಲ್ ಆಗ್ಬೇಕಂದ್ರೆ ಆ 48 ತಾಸು ಅಂತ ದೇವ್ರಿಗೆ ಕೊಡೋದಿಲ್ಲ. ಕರೆಕ್ಟಾ? ಕರೆಕ್ಟ್. ನೀವು LIC ಒಳಗೆ ಎಲ್ಲರೂ ಅದಿರಿಗೆ ಏನು ಸ್ಮಾರ್ಟ್ ಅಡಾಪ್ಟ್ ಮಾಡ್ಕೊಂಡ್ರೆ ಒಬ್ಬೊಬ್ಬರು ಹೇಳ್ರಿ. ಸರ್ ಈಗ ಆನಂದ ಆನಂದ್ ಆ್ಯಪ್ ಪಾಲಿಸಿ ಸರ್, ಆನಂದ್ ಆ್ಯಪ್ ಪಾಲಿಸಿ ಒಳಗೆ ತಿಳಿತಾ? ನೆಕ್ಸ್ಟ್ ಹೇಳಿ. ಹಾಂ, ನೆಕ್ಸ್ಟ್ ಹೇಳಿ. ಅಲ್ಲಿ ಗ್ರೂಪ್ ಇನ್ಶೂರೆನ್ಸ್ ನಾ ಹೇಳ್ತಾ ಇಲ್ಲ, ಇನ್ಶೂರೆನ್ಸ್ ಹೇಳ್ತಾ ಇಲ್ಲ. ಈಗ ಎಲ್ಲಿ ಬಂದೇನೆ ನಾನು? ಟೆಕ್ನಾಲಜಿಯಿಂದ ನಿಮ್ಮ ಟೈಮ್ ಸೇವ್ ಮಾಡಕ್ಕೆ ಬಂದೀನಿ. ನಾ ಹೇಳತ್ತೀರಿ. ಈಗ ಒಂದು ಎಕ್ಸಾಂಪಲ್, ನೀವು 2 ವೀಲರ್ ತೊಗೊಂಡು ಇದಕ್ಕೆ ಹೋಗ್ತೀರಿ, ಅದಕ್ಕೆ ಜಮಖಂಡಿಗೆ 20 ಕಿಲೋಮೀಟರ್ ಹೋಗ್ತೀರಿ. ಅಲ್ಲಿ ಎಷ್ಟು ಟೈಮ್ ಬೇಕಾದ್ರಿ? ಭಾಳ ದಿನ ಹೋಗತ್ತಿಲ್ಲ. ನೀವು ಅರ್ಧ ದಿನ ಮುಗಿಸ್ಕೊಂಡು ಬರ್ಬೇಕಂದ್ರೆ ಏನು ಮಾಡ್ಬೇಕು? ಇಷ್ಟ ಕ್ವಶನ್ ನಮ್ಗೆ ಇರೋದು. ಸರ್, ಪ್ರಾಡಕ್ಟ್ ನಾಲೆಜ್ ಬೇಕ್ರಿ. ಹಾಂ, ಪ್ರಾಡಕ್ಟ್ ನಾಲೆಜ್ ಬೇಕು ಮೇನ್. ಪ್ರಾಡಕ್ಟ್ ನಾಲೆಜ್ ಅಂತೂ ಆಯ್ತು. ಪ್ರಾಡಕ್ಟ್ ನಾಲೆಜ್ ಏನು ಮಾಡಕ್ಕೆ ಬರಂಗಿಲ್ಲ. ಟೈಮ್ ಪಂಕ್ಚುಯಾಲಿಟಿ ಇರಬೇಕು. ಆತು, ಟೈಮ್ ಪಂಕ್ಚುಯಾಲಿಟಿ. ಮತ್ತೆ ಅಲ್ಲೇ ಕೆಲಸ ಮಾಡಬೇಕು, ಪ್ಲಾನಿಂಗ್ ಇರ್ಬೇಕು ಸರ್. ಸ್ಟಾರ್ಟಿಂಗ್ ಇವತ್ತು ಏನು ಮಾಡ್ಬೇಕು ಅನ್ನೋದು ಆತು. ಬೆಳಗ್ಗೆ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್
ನೀವು ಬೇಸಿಗೆ ಬಿಡಾಕತ್ತೀರಿ ಅಲ್ಲ ಪ್ರಾಡಕ್ಟ್ ಸರ್ ಲೀಡ್ ಸೇರ್ಲಿಕ್ಕೆ ಏನು ಮಾಡಕ್ ಬರಂಗಿಲ್ಲ ಮೇನ್ ಬೇಕಾಗಿದ್ದು ಲೀಡ್ ನಾವು ಮಾಡಿಫೈ ಆಗುತ್ತೆ ಸರ್ ಹೇಳಿದ್ರಲ್ಲ ಡಿಜಿಟಲ್ ಮಾಡಿಫೈ ಏನು ಮಾಡಿಫೈ ಆಗ್ತೀರಿ ಆನಂದ ಅಪ್ಲೈ ಮಾಡೋದು ನೋಡ್ರಿ ಎಲ್ಲಾರು ನೀವು ಆನಂದ್ ಆ್ಯಪ್ ಅಂತ ಹೇಳಾಕತ್ತೀರಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿಲ್ಲ ನೀವು ಸೂಪರ್ ಸೇಲ್ಸ್ ಸಾತಿ ಅಂತ ಹೇಳಿ ಬಂದು ಆನಂದ್ ಆ್ಯಪ್ ಬಂದು ಆಲೆ 3 ವರ್ಷ ಆಯ್ತು ಅದನ್ನ ನೆಕ್ಸ್ಟ್ ಪ್ರಾಡಕ್ಟ್ ಏನು ಮಾಡಿದ್ರು ಅವರು ಸೂಪರ್ ಸೇಲ್ ಸಾತಿ ಕರೆಕ್ಟ್ ಏನ ಹೇಳೋದು ಸರ್ ಇದು ನಮ್ಗೆ ನಿಮ್ಮ ಕಡೆಯಿಂದ ಆನ್ಸರ್ ಬರ್ಬೇಕು LIC ಇವತ್ತು ಏನು ಚೇಂಜ್ ಆಗತೈತಿ ಅದ್ರ ಜೊತೆಗೆ ನಾ ಇಲ್ಲ LIC ಬಿಟ್ಟು ನೀವು ಹೋದ್ರಿ ಅಂತಂದ್ರೆ ನಿಮ್ಮನ್ನ ಹೊರಗೆ ಹಾಕ್ಬಿಡ್ತೈತೆ ಅದು ನೀವು LIC ಇಂದ ಹೊರಗೆ ಹೋಗ್ಬಿಡ್ತೀರಿ ನೀವು ನಾ ಹೇಳ್ತೀರಿತಾ ಇವತ್ತು LIC ಏನು ಚೇಂಜ್ ಮತ್ತೆ ಏನು ಚೇಂಜ್ ತಂದದ LIC ಹೇಳ್ರಿ ಮತ್ತೆ ಟೈಮ್ ಸೇವ್ ಮಾಡಾಕ ಇದನ್ನ ಮಾಡಾಕ ಏನು ತಂದದ ಕಸ್ಟಮರಿಗೆ ಮೈ LIC ಆ್ಯಪ್ ಇಂಟ್ರೊಡ್ಯೂಸ್ ಮಾಡ್ತೀವಿ ನೋಡ್ರಿ ಮೈ LIC ಆ್ಯಪ್ ಅಂತ ಹೇಳಿದ್ರೆ ಸರ್ ಏನು ಅದರಿಂದ ಬೆನಿಫಿಟ್ ಐತಿ ಎಷ್ಟು ಮಂದಿ ಏಜೆಂಟ್ ಮಾಡಿರಿ ಸರ್ ಲೋನ್ ತಗೊಳಕ ಅದ್ರ ಒಳಗಡೆ ಚೇಂಜ್ ಆಗ್ತದೆ ಸರ್ ನಾವೆಲ್ಲ ಸರ್ ಮೇನ್ ಬೇಸಿಕ್ ಬಿಟ್ರಿ ನೀವು ಅದು ಸರಿ ಅಡ್ಡಾಡಿ ಪ್ರೀಮಿಯಂ ಇಸ್ಕೊಂತೀರಿ ಅದ್ರಾಗ ಪ್ರೀಮಿಯಂ ಪ್ರೀಮಿಯಂ ಕಟ್ಬೋದ್ರಿ ಮೇನ್ ಲೋನ್ ಕಟ್ಟಿ ನಾ ಹೇಳಿ ತಿಳಿತಾ ಫೋನ್ ಪೇ ಆಗ್ತದೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅದ್ರೊಳಗೆ ಎಲ್ಲ ಕೊಟ್ಟಾನ UPI ದಿಂದ ಪೇ ಮಾಡ್ಬೋದು ಕ್ರೆಡಿಟ್ ಕಾರ್ಡಿಂದ ಪೇ ಮಾಡ್ಬೋದು ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದಾನೆ ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ಇವೆಲ್ಲ ತಿಳ್ಕೊಬೇಕು ಸರ್ ನೀವು ಇನ್ನೊಂದು ಏನು ಇಂಪಾರ್ಟೆಂಟ್ ಹೇಳ್ರಿ ಇರಾವಲ್ಲ ಅದ್ರಾಗ ಆಗುದಿಲ್ಲ ಅಂತ ಇನ್ನು ಏನು ಸರ್ ಆಪ್ಷನ್ ಬಂದಿದೆ ಅವ್ರು ಎಷ್ಟು ಪಡಿಸ್ತೋ ಅಷ್ಟು ಸಿಕ್ಬಿಡ್ತಾರೆ ಸರ್ ನಮ್ಮ ಎಲ್ಲ ನಿಮಗೆ ಲಿಸ್ಟ್ ಸಿಗ್ತದೆ ಎಷ್ಟು ಸಿಗ್ತದೆ? ಎಷ್ಟು ಮಂದಿ ಅದನ್ನ ಮೈ LIC ಓಪನ್ ಮಾಡ್ಕೊಂಡಿರಿ 1 2 ನೋಡ್ರಿ ಫಸ್ಟ್ ನೀವು LIC ಯಾವಾಗ ಲಾಂಚ್ ಮಾಡಿದ್ರೆ ಅದನ್ನ ಸ್ಕೀಮ್ ಮೊನ್ನೆ ಏಪ್ರಿಲ್ದಾಗ ಮಾಡಿ ಯಾಕೆ ಮಾಡಿದ್ರಿ ಈ ಪ್ರೈವೇಟ್ ಯಾಕೆ ಮಾಡ್ಯಾರ ಹೇಳ್ರಿ ಇದೆಲ್ಲ ಬಹಳ ಇಂಪಾರ್ಟೆಂಟ್ ನೀವು ಪ್ರೊಫೆಷನಲ್ ಆಗಿ ಬೇಸಿಕ್ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಪ್ರೈವೇಟ್ ಕಂಪ್ಯೂಟರ್ ಇಲ್ಲ ಅಂತಂದ್ರೆ ನೀವು LIC ಒಳಗೆ ಮ್ಯಾಲ್ ಬರಕ್ ಆಗೋದಿಲ್ಲ ನೋಡ್ರಿ ನಾ ಅಗ್ರೆಸಿವ್ ಆಗಿ ಮಾತಾಡ್ತೀನಿ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ನೆಗೆಟಿವ್ ಥಿಂಕ್ ಮಾಡಕ್ ಹೋಗ್ಬೇಡ್ರಿ ದಯಮಾಡಿ ನಾ ಹೇಳೋದು